ಸರ್ ನಮಸ್ಕಾರ. ಮೊದಲನಾಗಿ ನಮ್ಮ ಸಂಸ್ಕೃತಿ ನಗರಿ ಮೈಸೂರಿಗೆ ತಮಗೆ ಸ್ವಾಗತ ಕೂಡ. ಹಾಗೇನೆ ಇವತ್ತು ತಮ್ಮ ಒಂದು ಘಟಕ ಕೂಡ ಉದ್ಘಾಟನೆಗೆ ಮತ್ತೆ ಜಿಲ್ಲಾಧೀಶರು ಕೂಡ ರೆಡಿ ಇದ್ದಾರೆ. ಆಗಿದೆ ಯಶಸ್ವಿ ಕಾರ್ಯಕ್ರಮ, ಏನು ಹೇಳ್ತೀರಾ ಸರ್? ಇದು ನಮ್ಮದು 2ನೇ ವರ್ಷದ ಮೈಸೂರು ಜಿಲ್ಲಾ ಘಟಕ ಉದ್ಘಾಟನೆಗೆ ಆಗಲೇ 2 ವರ್ಷ. ಇವತ್ತೇನು ನಗರ ಗ್ರಾಮಾಂತರ ಘಟಕ ಉದ್ಘಾಟನೆ ಆಗ್ತಾ ಇದೆ. ಹಾಗೆ ನಮ್ಮ ಸಂಘಟನೆ ಇವತ್ತು 24ರಿಂದ 25 ಜಿಲ್ಲೆ ಸಂಘಟನೆವರೆಗೂ ಮುಟ್ಟಿದೆ. ನಾವು ಅತಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೆ ಒಂದು ಸಜ್ಜು ರೂಪಿಸ್ತಾ ಇದ್ದೀವಿ ಬೆಂಗಳೂರಲ್ಲಿ. ಹಾಗಾಗಿ ಏನು ಇವತ್ತು ಮೈಸೂರು ನಗರ ಭಾಗದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ಅವರು ಮುಂದಿನ ದಿನಗಳಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಹಾಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಯಶಸ್ವಿ ಆಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಯಾಕಂದರೆ ಇವರು ನಮ್ಮ ಜಿಲ್ಲಾಧ್ಯಕ್ಷರು ಏನು ಮಾಡಿದ್ದಾರೆ, ಇವತ್ತು ಒಳ್ಳೆಯ ಒಂದು ಆರೋಗ್ಯ ಉಚಿತ ತಪಾಸಣೆ ಮಾಡಿದ್ದಾರೆ. ಹಾಗೆ ಏನು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಮಾಡಿದ್ದಾರೆ. ಇದೇ ರೀತಿಯಾಗಿ ನವೆಂಬರ್ ತಿಂಗಳು ಬಂದಾಗ ಒಂದು ಜನಗಳಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮನೂ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಯಾಕೆಂದರೆ ಇವತ್ತೇನಾಗ್ಬಿಟ್ಟಿದೆ, ಕನ್ನಡ ಪರ ಸಂಘಟನೆಗಳು ನಾನಾ ರೀತಿಯಾದಂಥ ಕೆಲಸಗಳು ಮಾಡ್ತಾ ಇದ್ದಾವೆ. ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಕೆಲಸ ಮಾಡ್ತಾ ಇದ್ದಾರೆ, ಅದು ನಮ್ಮ ಸಂಘಟನೆ ಅಂತ ಕೂಡ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಏನು ನಮ್ಮ ಹಿರಿಯರೆಲ್ಲ ಇಷ್ಟೊತ್ತವರೆಗೂ ಕೆಲವರು ಮಾತಾಡಿದ್ದಾರೆ. ಏನು ಬೆಳಗಾಮಲ್ಲಿ ನಡೆದಂಥ ವಿಚಾರಗಳಿರ್ಬೋದು, ಹಾಗೆ ಕರ್ನಾಟಕ ಆಗಿರೋಂಥ ದೌರ್ಜನ್ಯದ ಬಗ್ಗೆ ಆಗಿರ್ಬೋದು, ಮತ್ತು ನಮ್ಮ ಕರ್ನಾಟಕದಲ್ಲಿ ಏನು ನಮ್ಮ ಈ ಒಂದು ಮಹಾರಾಷ್ಟ್ರ ಗಡಿಯಲ್ಲಿ ಆಗಿರೋಂಥ ಸಮಸ್ಯೆ ಬಗ್ಗೆ ಆಗಿರ್ಬೋದು, ಸಾಕಷ್ಟು ವಿಚಾರವಾಗಿ ಹಿರಿಯರು ಮುಖಂಡರುಗಳು ಎಲ್ಲರೂ ಮಾತಾಡಿದ್ದಾರೆ. ನಾವು ಹೇಳಕ್ಕೆ ಏನು ಇಷ್ಟಪಡ್ತೀವಿ ಅಂದರೆ, ಇದು ಆದಂಥ ಸಮಯ ಬಂದಾಗ ನಾವು ಹಗಲು ರಾತ್ರಿ ಎಂದೇ ನಮ್ಮ ಸಂಘಟನೆ ತುಂಬ ಶ್ರಮಿಸುತ್ತೆ. ಹಾಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಜಿಲ್ಲಾಧ್ಯಕ್ಷರು ಇರ್ಬೋದು, ತಾಲೂಕು ಅಧ್ಯಕ್ಷರು ಇರ್ಬೋದು, ಪದಾಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ನಮ್ಮ ಸಂಘಟನೆ ಹೋರಾಟ ಮಾಡುವಂಥ ಕೆಲಸ ಆಗಿರ್ಬೋದು, ಜನಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಿರ್ಬೋದು. ಈ ರೀತಿಯಾಗಿ ನಾವು ಹಾಗೆ ಹಲವಾರು ತಪಾಸಣೆ ಇರ್ಬೋದು, ಕನ್ನಡೋತ್ಸವ ಕಾರ್ಯಕ್ರಮಗಳು ಎಲ್ಲ ಮುಗಿದು ಈಗ ಬರೋ ತಿಂಗಳು ನಮ್ಮ ಬೆಂಗಳೂರು ಇರ್ಬೋದು, ಇಲ್ಲ ತುಮಕೂರು ಇರ್ಬೋದು, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶ ಕೂಡ ನಾವು ಮಾಡಬೇಕು ಅಂತ ಸಜ್ಜು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಎಲ್ಲ ತಾಲೂಕುಗಳಿಂದ ಜಿಲ್ಲಾಧ್ಯಕ್ಷಗಳು, ತಾಲೂಕು ಅಧ್ಯಕ್ಷಗಳು ಸಂಪೂರ್ಣವಾಗಿ ಬರುವಂಥ ಯಶಸ್ವಿಯಾಗುತ್ತೆ. ಈ ಕಾರ್ಯಕ್ರಮ ಇವತ್ತೇನು ನಮ್ಮ ಶ್ರೀನಿವಾಸ್ ಅವರು ಇಷ್ಟು ಕಷ್ಟಪಟ್ಟು ಅಚ್ಚುಕಟ್ಟಾಗಿ ಒಂದು ಏನು ನಮ್ಮ ಈ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮಾಡಿದ್ದಾರೆ. ಅದ್ಭುತವಾಗಿ ಸಾರ್ವಜನಿಕ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹಾಗಾಗಿ ಜನಕ್ಕೆ ನಾವು ಏನು ಕೊಡ್ತೀವೋ ಬಿಡ್ತೀವೋ, ಒಂದು ಹೊತ್ತು ನಮ್ಮ ಸಂಘಟನೆಯಿಂದ ಒಂದು ಊಟ ಕೊಟ್ಟಿದ್ದೀವಲ್ಲ, ಅದು ನಮಗೆ ಭಾರಿ ಸಂತೋಷ ಆಗ್ತಾ ಇದೆ. ಯಾಕಂದರೆ ಎಷ್ಟೋ ಜನಕ್ಕೆ ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ, BP ಚೆಕ್ ಮಾಡಿಸ್ಕೊಳ್ಳೋಕ್ಕೆ ತುಂಬ ತೊಂದರೆ ಆಗುವಂಥ ಪರಿಸ್ಥಿತಿ ಇದ್ದಾಗ ನಮ್ಮ ಸಂಘಟನೆ ಅದು ಭಾರಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಯೋಜನ ಆಗುವಂಥ ಕೆಲಸಗಳು ಮಾಡ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ನಮ್ಮ ಜಿಲ್ಲಾಧ್ಯಕ್ಷರು ಮೈಸೂರು ನಗರದಲ್ಲಿ, ಮೈಸೂರು ಭಾಗಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಕಟ್ತಾರೆ ಅಂತ ನಾವು ವಿಶ್ವಾಸದಿಂದ ಹೇಳ್ತಾ ಇದ್ದೀವಿ. ಇವರಿಗೆ ಒಳ್ಳೆಯದಾಗಲಿ. ತಾಯಿ ಭುವನೇಶ್ವರಿ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ಕಾಪಾಡಲಿ. ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿರೋದ್ರಿಂದ ನಾವು ಬಂದು ನೋಡುವಂಥ ಒಂದು ಕೆಲಸನೂ ಮಾಡ್ತಾ ಇದ್ದೀವಿ. ಹಾಗೆ ಅವ್ರು ಒಳ್ಳೆಯದಾಗಲಿ. ಎಲ್ಲ ನಮ್ಮ ಕಾರ್ಯಕರ್ತರುಗಳು ಹೇಳೋದು ಒಂದೇ ಮಾತು, ಯಾರೇ ಕಷ್ಟ ಅಂತ ಬಂದಾಗ ಸಂಘಟನೆ ಅಂತ ನೋಡದೆ ಮುನ್ನುಗ್ಗಿ ಕೆಲಸ ಮಾಡಿ. ಹಾಗಾಗಿ ಇವತ್ತು ಏನು ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಗೂ ಸಂಘಟನೆ ಆಗಬೇಕು ಅಂತ ಹೇಳ್ತಾರೆ. ಸಂಘಟನೆ ಆಗೋದು ಬೇಡ, ಹೋರಾಟಗಾರರಾಗೋಣ. ಸಂಘಟನೆ 1000 ಆಗ್ಬೋದು, 1,00,000 ಆಗ್ಬೋದು, ಆದರೆ ಹೋರಾಟ ಮಾಡೋಂಥ ಮುಖಾನುಭವಿ ಬೇಕಲ್ಲ. ಹಾಗಾಗಿ ನಾವು ಹೋರಾಟ ಮಾಡಿ ಜನಗಳಿಗೆ ನ್ಯಾಯ ತಲುಪಿಸುವಂಥ ಕೆಲಸ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಭುವನೇಶ್ವರ್. ಕನ್ನಡ ಸಂಘಟನೆಗಳು ಕೂಡ ನಾವು ಪ್ರೀತಿಸುವಂತ ಆಗ್ಬೇಕು ಕನ್ನಡಿಗರು. ಹಾಗೇನೆ ಇವತ್ತು ಮೈಸೂರಿನಲ್ಲಿ ಸ್ಯಾಂಡಲ್ವುಡ್ ಅಂತಂದ್ರೆ ಇಡೀ ದೇಶಕ್ಕೆ ಗೊತ್ತಿದೆ. ಹಾಗೇನೆ ಇವತ್ತು ಮಾವುತ ಪಿಕ್ಚರ್ ಕೂಡ ತೆರೆ ಕಂಡಿದೆ, ತಮಗೂ ಕೂಡ ಅದು ಗೊತ್ತಿದೆ. ಆ ವಿಚಾರವಾಗಿ ತಾವು ಏನು ಶುಭಾಶಯ ಹೇಳ್ತೀರಾ ಅವ್ರಿಗೆ? ಸ್ಯಾಂಡಲ್ವುಡ್ ಅಂದ್ರೆ ಮೊದಲನೇದಾಗಿ ಶ್ರೀಗಂಧ ಮೈಸೂರು ನಗರದಲ್ಲಿ ಹುಟ್ಟಿದ್ದಾರೆ. ಕಲಾವಿದರು ಅಂದ್ರೆ ಹುಡುಗಾಟದ ಮಾತಲ್ಲ. ಲಕ್ಷ್ಮೀಪತಿ ಇವರು ಏನು ಮಾವುತ ಅನ್ನೋಂಥ ಚಲನಚಿತ್ರ ಸಂಪೂರ್ಣವಾಗಿ ಕನ್ನಡಿಗರು ಸಪೋರ್ಟ್ ಮಾಡಬೇಕು. ಈ ಚಲನಚಿತ್ರನ 100 ದಿನ ನೋಡಬೇಕು. ನಮ್ಮ ಕನ್ನಡಿಗರು ಕನ್ನಡ ಹೀರೋಗಳನ್ನ ಕೈ ಹಿಡಿಬೇಕು. ಹಾಗಾಗಿ ದಯಮಾಡಿ ಈ ಚಲನಚಿತ್ರನ ತಾವೆಲ್ಲರೂ ನೋಡಿ ಇಂಥ ಒಬ್ಬ ಕಲಾವಿದನ ಪ್ರೋತ್ಸಾಹ ಮಾಡಿ. ಲಕ್ಷ್ಮೀಪತಿ ಬಾಲಾಜಿ ಅವರಿಗೆ ಶುಭವಾಗಲಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ ಮಾವುತ ಚಲನಚಿತ್ರ 100 ದಿವಸ ಬೆಳ್ಳಿ ಚಲನಚಿತ್ರೋತ್ಸವ ಆಚರಿಸಲೆಂದು ನಾವು ಶುಭ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ನಮಸ್ತೆ.